ವಾರ್ತೆಗಳನ್ನು ಪ್ರಯತ್ನಿಸುತ್ತಿರುವರು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕವಾಗಲು ಕಾರಣೀಭೂತರಾದ ನಗರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಪಕ್ಷದ ಎಲ್ಲ ಮುಖಂಡರಿಗೆ ಹಾಗೂ ಪರೋಕ್ಷ ಅಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು. ಅಭಿನಂದನೆ ಸಲ್ಲಿಸುತ್ತಿರುವವರು ಯಾಪ್ಚೆಟ್ಟು ಗೋಪಾಲ್ ರೆಡ್ಡಿ, ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಸನ್ಮಾನ್ಯ ಶ್ರೀ ಅಶೋಕ್ ಗಸ್ತಿ ರವರು ರಾಜ್ಯಸಭೆಗೆ ಕರ್ನಾಟಕದಿಂದ ಸಂಸದರಾಗಿ ಆಯ್ಕೆಗೊಂಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಭಿನಂದನೆ ಕೋರುವವರು ಶ್ರೀ ದುರ್ಗೇಶ್ ನಿಜಾಮ್ಕರ್, ಬಿಜೆಪಿ ಯುವ ಮುಖಂಡರು, ರಾಯಚೂರು. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited, first floor, SGM Complex, opposite Zamia Masjid, Jail Road, Raichur. The next gen preschool. Eurokids, India's next gen preschool, making learning fun. Baldwin Co-Education School, affiliated to ICSC, Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಹುಲ್ ಗಾಂಧಿ ಹುಟ್ಟುಹಬ್ಬ ಆಚರಣೆ. ಬೋಸರಾಜು ಫೌಂಡೇಶನ್ನಿಂದ ವಿವಿಧೆಡೆ ಆಹಾರ ಕಿಟ್ ವಿತರಣೆ. ಅನಾಥ ಮಕ್ಕಳ ಶಾಲೆಯಲ್ಲಿ ಅನ್ನ ಸಂತರ್ಪಣೆ. ಹುತಾತ್ಮರಾದ ವೀರ ಯೋಧರಿಗೆ ಮೇಣಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿದ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು. ಹುತಾತ್ಮ ಸೈನಿಕರಿಗೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ಶ್ರದ್ಧಾಂಜಲಿ. ಚೀನಾ ವಸ್ತು ನಿಷೇಧಿಸಲು ಒತ್ತಾಯ. ಚೀನಾ ಉತ್ಪಾದಿತ ವಸ್ತುಗಳ ನಿಷೇಧಿಸಲು ಆಗ್ರಹಿಸಿ ಯೋಧರಿಗೆ ಕರ್ನಾಟಕ ರಕ್ಷಣಾ ಸೇನೆ ಸಂತಾಪ. ಮಾಸ್ಕ್ ದಿನಾಚರಣೆ. ರೇಸ್ ಶಾಲೆಯಿಂದ ಬೀದಿ ನಾಟಕ ಪ್ರದರ್ಶಿಸಿ ಜಾಗೃತಿ. ಹುತಾತ್ಮರಾದ ವೀರ ಯೋಧರಿಗೆ ಮೇಣದ ಬತ್ತಿ ಹಚ್ಚಿ ಯುವ ಕಾಂಗ್ರೆಸ್ನಿಂದ ಶ್ರದ್ಧಾಂಜಲಿ. ಮತ್ತು ಕ್ವಾರಂಟೈನ್ ನಿಯಮ ಉಲ್ಲಂಘನೆ, 2 ವಿರುದ್ಧ ಪ್ರಕರಣ ದಾಖಲು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ 50ನೇ ಹುಟ್ಟುಹಬ್ಬದ ಅಂಗವಾಗಿ ಎನ್ಎಸ್ ಬೋಸರಾಜು ಫೌಂಡೇಶನ್ನಿಂದ ಕುಷ್ಠರೋಗಿ ಕಾಲೋನಿ ನಿವಾಸಿಗಳಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ 50ನೇ ಹುಟ್ಟುಹಬ್ಬದ ಅಂಗವಾಗಿ ಎನ್ಎಸ್ ಬೋಸರಾಜು ಫೌಂಡೇಶನ್ನಿಂದ ಕುಷ್ಠರೋಗಿ ಕಾಲೋನಿ ನಿವಾಸಿಗಳಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ನೇತೃತ್ವದಲ್ಲಿ ಕುಷ್ಠರೋಗಿ ಕಾಲೋನಿ ನಿವಾಸಿಗಳಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಮಾಡಲಾಯಿತು. ನಂತರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ಕಡು ಬಡವರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಮಾಡಲಾಯಿತು. ನಗರದ ಕನಕದಾಸ ಅನಾಥ ಮಕ್ಕಳ ಶಾಲೆಯಲ್ಲಿ ಕೂಡ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಅನಾಥ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಲಾಯಿತು. ಅನಾಥ ಮಕ್ಕಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು.
ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ನಗರಸಭೆ ಸದಸ್ಯ ಜಯಣ್ಣ, ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ನಗರಸಭೆ ಮಾಜಿ ಸದಸ್ಯ ಸೈಯದ್ ಶಾಲಂ, ಅಬ್ದುಲ್ ಕರೀಂ, ಅಮರೇಗೌಡ ಹಂಚಿನಾಳ್, ನಗರಸಭೆ ಸದಸ್ಯ ಶ್ರೀನಿವಾಸ್ ರೆಡ್ಡಿ, ಜಿ ತಿಮ್ಮಾರೆಡ್ಡಿ, ಅಬ್ದುಲ್ ವಾಹಿದ್, ವಿಜಯ್ ಕುಮಾರ್, ಅರುಣ್ ದೋತರ್ಬಂಡಿ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಶತ್ರು ರಾಷ್ಟ್ರ ಚೀನಾದ ವಿರುದ್ಧ ಹೋರಾಡಿ ವೀರಮರಣ ಹೊಂದಿದ ಹುತಾತ್ಮ ಸೈನಿಕರಿಗೆ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಶತ್ರು ರಾಷ್ಟ್ರ ಚೀನಾದ ವಿರುದ್ಧ ಹೋರಾಡಿ ವೀರಮರಣ ಹೊಂದಿದ ಹುತಾತ್ಮ ಸೈನಿಕರಿಗೆ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಶತ್ರು ರಾಷ್ಟ್ರ ಚೀನಾದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದಲ್ಲಿ ಚೀನಾ ವಸ್ತುಗಳನ್ನು ಮಾರಾಟವನ್ನು ನಿಷೇಧಿಸಬೇಕು, ಚೀನಾ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಭಾರತ ಮುಂದಾಗಬೇಕೆಂದು ಆಗ್ರಹಿಸಿದರು. बोलो भारत माता के जय, बोलो भारत माता के जय, वंदे मातरम, बोलो भारत माता की जय, इंद बार वंदे मातरम, वंदे मातरम, वंदे मातरम, बोलो भारत माता की जय, बोलो भारत माता की जय, अमर है वीर अमर है, अमर रहे अमर रहे वीर जवान अमर रहे, अमर रहे अमर रहे वीर जवान अमर रहे, बोलो भारत माता की जय, बोलो भारत माता की जय, वंदे 15-16ನೇ ತಾರೀಕಿಗೆ ಚೀನಾ ಮತ್ತು ಭಾರತದ ಸೈನ್ಯರ ಮಧ್ಯೆ ಘರ್ಷಣೆ ನಡೆದಿದ್ದು, ನಮ್ಮ ಲದ್ದಾಖ್ ಪ್ರಾಂತದ ಗಲ್ವಾನ ಕಣಿವೆ ಒಳಗ ಘರ್ಷಣೆ ಪ್ರಾರಂಭ ಆಯಿತು. ಆ ಘರ್ಷಣೆದೊಳಗ ಯಾವುದೇ ಅಸ್ತ್ರಶಸ್ತ್ರಗಳನ್ನು ಉಪಯೋಗ ಮಾಡಬಾರ್ದು ಅಂತಕ್ಕಂಥ ಒಪ್ಪಂದ ನಮಗೆ ಮತ್ತು ಚೈನಾಗೆ ಮಧ್ಯದೊಳಗೆ ಒಪ್ಪಂದ ಆಗಿತ್ತು. ಆದರೆ ನಮ್ಮ ಸೈನಿಕರ ಹತ್ರ ಅಸ್ತ್ರಶಸ್ತ್ರ ಇತ್ತು, ಯಾರೂ ಉಪಯೋಗ ಮಾಡಲಿಲ್ಲ. ನಾವು ಒಪ್ಪಂದಕ್ಕೆ ಕಟಿಬದ್ಧರಾಗಿ ನಮ್ಮ ಸೈನಿಕರು ಕೈಲಿಂದ ಘರ್ಷಣೆ ಮಾಡಿದರೆ ಚೈನಾದವರು ಆ ಮುಳ್ಳಿನ ಗದೆಗಳನ್ನು ಹಿಡ್ಕೊಂಡು, ಅಂದರೆ ಅವರು ಶಸ್ತ್ರಾಸ್ತ್ರ ಅಂದರೆ ಬೇರೆ ಯಾವುದೂ ಉಪಯೋಗ ಮಾಡಿಲ್ಲ, ಮುಳ್ಳಿನ ಗದೆಗಳನ್ನು ಹಿಡ್ಕೊಂಡು ನಮ್ಮ ಸೈನಿಕರನ್ನು ಹೊಡೆದು 1700 ಫೀಟಿನ ಮೇಲೆ ಇರ್ತಕ್ಕಂಥ ಗಲ್ವಾನ ಕಣಿವೆ ಮೇಲಿಂದ ಒಡೆದು ನಮ್ಮ ಸೈನಿಕರೆಲ್ಲ ಗಲ್ವಾನ ನದಿ ಒಳಗೆ ಹಾಕಿದ್ದಾರೆ. ಅದರೊಳಗೆ ಎಷ್ಟೋ ಜನ ಉಸಿರುಗಟ್ಟಿದೆ. ಅಲ್ಲಿಂದ ನಮ್ಮ ಸೈನಿಕರು ಬಂದು ಅವರನ್ನು ತಗೊಂಡು 1700 ಫೀಟ್ ಮೇಲೆ ಸ್ಥಾವರಕ್ಕೂ ತಗೊಂಡು ಹೋದ ಮೇಲೆ ಆ ಉಷ್ಣಾಂಶ ಕಡಿಮೆಯಾಗಿ ಎಲ್ಲರೂ ಉಸಿರುಗೆಟ್ಟು ಸುಮಾರು 20 ಜನ ವೀರ ಸೈನಿಕರು, ನಮ್ಮ ಭಾರತೀಯ ಸೈನಿಕರು ಅವರು ಹುತಾತ್ಮರಾಗಿದ್ದಾರೆ. ಅದೇ ಸಂದರ್ಭದೊಳಗೆ ಚೈನಾದವರನ್ನು ಕೈಲಿಂದ ಹೊಡೆದೇ 43 ಜನರನ್ನು ಹತ ಮಾಡಿದ್ದಾರೆ. ಆದರೆ ಚೈನಾ ಇವತ್ತು ತನ್ನ ಮಾತಿಗೆ ತಪ್ಪಿದೆ. ಇಡೀ ಜಗತ್ತಿನ ಎಲ್ಲ ದೇಶಗಳು ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ರಮಾನಂದ್ ಯಾದವ್, ನಗರಾಧ್ಯಕ್ಷ ಬಿ ಗೋವಿಂದ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ವಿಜಯ ರಾಜೇಶ್ವರಿ, ಆರ್ಡಿಎ ನೂತನ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ಮುಖಂಡರಾದ ಶಂಕರ್ ರೆಡ್ಡಿ, ಸೀತಾ ನಾಯಕ್, ವೀರೇಂದ್ರ ಪಾಟೀಲ್ ಹರವಿ, ಶೇಖರ್ ವಾರದ್, ಅಪ್ರೋಜುದ್ದೀನ್, ಕಾಶಿನಾಥ್, ವಿಜಯ್ ಸಜ್ಜನ್, ನಾಡಗೌಡ ನೆಲಹಾಳ್, ಮಾರೆಪ್ಪ, ರಮೇಶ್ ಕುಮಾರ್ ಬಾಗ್ರೇಜ್ ಸೇರಿದಂತೆ ಯುವ ಮೋರ್ಚಾ ಕಾರ್ಯಕರ್ತರು ಭಾಗವಹಿಸಿದ್ದರು. ಈಗ ಜಾಹೀರಾತು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕವಾಗಲು ಕಾರಣೀಭೂತರಾದ ನಗರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಪಕ್ಷದ ಎಲ್ಲ ಮುಖಂಡರಿಗೆ ಹಾಗೂ ಪರೋಕ್ಷ ಅಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು. ಅಭಿನಂದನೆ ಸಲ್ಲಿಸುತ್ತಿರುವವರು ಯಾಪ್ಚೆಟ್ಟು ಗೋಪಾಲ್ ರೆಡ್ಡಿ, ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು, ಹಿಂದುಳಿದ ವರ್ಗಗಳ ನಾಯಕರು,
ಸರಳ ಸಜ್ಜನಿಕೆಯ ವ್ಯಕ್ತಿ, ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಾದ ಸನ್ಮಾನ್ಯ ಶ್ರೀ ಅಶೋಕ್ ಗಸ್ತಿ ರವರು ರಾಜ್ಯಸಭೆಗೆ ಕರ್ನಾಟಕದಿಂದ ಸಂಸದರಾಗಿ ಆಯ್ಕೆಗೊಂಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಭಿನಂದನೆ ಕೋರುವವರು ಶ್ರೀ ದುರ್ಗೇಶ್ ನಿಜಾಮ್ಕರ್, ಬಿಜೆಪಿ ಯುವ ಮುಖಂಡರು, ರಾಯಚೂರು. ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್. 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್. 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಕಸ್ಟಮರ್ಗಳ ವಿಶ್ವಾಸವೇ ಬಂಡವಾಳಾಗಿ ಬೆಳೆದು ಬಂದ ಸಂಸ್ಥೆ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited, First floor, SGM Complex, opposite Zamia Masjid, Jail Road, Raichur. Mobile 886777 32524 08532 232524. Eurokids, India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Baldwin Co-Education School, affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಶ್ರೀ ಸೂಗುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ಈಗಲೂ ಮಂದಿರ ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲ್ ಅಲ್ಲಿ ನಾವು 150 ಜನಕ್ಕೆ ಒಂದು ಕೊಡ್ತಕ್ಕಂಥ ಆಸೀನರಾಗ ವ್ಯವಸ್ಥೆ ಮಾಡಿದ್ವಿ. ನಾವು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು, ನಾರ್ದಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ನಿಶ್ಚಿತಾರ್ಥ ಕಾರ್ಯಕ್ರಮಗಳು. ನಮ್ಮ ಹತ್ರ ಒಂದು ನಾರ್ತ್ ಇಂಡಿಯನ್ ಒಂದು ಸೌತ್ ಇಂಡಿಯನ್ ಊಟದ ವ್ಯವಸ್ಥೆ ಇದೆ ಕಂಪ್ಲೀಟ್. ಎಲ್ಲ ಚೆನ್ನಾಗಿದೆ, ತಂಪಾದ ಗಾಳಿ ಇದೆ, ಶೌಚಾಲಯ ಇದೆ, ಇಲ್ಲಿ ಚೆನ್ನಾಗಿದೆ. ಒಂದು ಆಫೀಸ್ ಮೀಟಿಂಗ್ ಮಾಡ್ಕೋಬಹುದು, ಬಿಸ್ನೆಸ್ ಮೀಟಿಂಗ್ಸು, ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಿಟಿ ಪಾರ್ಟೀಸ್ ಮಾಡ್ಕೋಬಹುದು. ಒಂದು ಹುಡುಗರಿಗೆ ಒಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಚೆನ್ನಾಗಿ ಆಟೋಟಕ ವ್ಯವಸ್ಥೆ ಇದೆ, ಎಲ್ಲ ತಂಪಾದ ಗಾಳಿ ಇದೆ, ಕೊಠಡಿ ವ್ಯವಸ್ಥೆ ಎಲ್ಲ ಗ್ಲಾಸಿಂದ ಅಲಂಕಾರಿತ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ ಕಂಪ್ಲೀಟು. ಚೆನ್ನಾಗಿದೆ. ಒಂದು ಬರ್ತ್ಡೇ ಫಂಕ್ಷನ್ಸ್ ಮಾಡ್ಕೋಬಹುದು. ಎಲ್ಲ ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಇಲ್ಲಿ ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸಿನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನು ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Resting Good, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm, 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಗ್ಯಾಲ್ವಾನ್ ಕಣಿವೆಯಲ್ಲಿ ಹುತಾತ್ಮರಾದ 20 ಜನ ಸೈನಿಕರಿಗೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ನಗರದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಗ್ಯಾಲ್ವಾನ್ ಕಣಿವೆಯಲ್ಲಿ ಹುತಾತ್ಮರಾದ 20 ಜನ ಸೈನಿಕರಿಗೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ನಗರದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ಮೇಣದ ಬತ್ತಿ ಹಿಡಿದು ಹುತಾತ್ಮ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಶತ್ರು ರಾಷ್ಟ್ರ ಚೀನಾದ ಸೈನಿಕರಿಂದ ಭಾರತ ದೇಶದ 20 ಸೈನಿಕರು ಹುತಾತ್ಮರಾಗಿದ್ದು, ಕೇಂದ್ರ ಸರ್ಕಾರವು ಕೂಡಲೇ ಪ್ರತೀಕಾರ ತೀರಿಸಬೇಕು ಮತ್ತು ಚೀನಾ ಉತ್ಪನ್ನಗಳಿಗೆ ದೇಶದಲ್ಲಿ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು. ಚೈನಾ ದೇಶಕ್ಕೆ
ದೇಶದ ಲಡಾಖ್ ಪುಲ್ವಾಮಾ ಗಡಿಯಲ್ಲಿ ಚೈನಾದ ಎಲ್ಲ ಮಿಲಿಟರಿಗಳು ನುಸುಳಿ ಬಂದಂಥ ಸಮಯದಲ್ಲಿ ನಮ್ಮ ಭಾರತದ ಸೇನಾನಿ ಯೋಧರು ತಡೆಗಟ್ಟಿ ಎಲ್ಲರೂ ಹೋರಾಟ ಸಮಯದಲ್ಲಿ 20 ಜನ ಹೋರಾಟ ಸಮಯದಲ್ಲಿ ಯೋಧರು ಪ್ರಾಣವನ್ನು ಅರ್ಪಿಸಿ ಭಾರತ ದೇಶ ಪುತ್ರರೆನಿಸಿಕೊಂಡಿರ್ತಕ್ಕಂಥ ನಮ್ಮ 20 ಜನ ಯೋಧರಿಗೆ ನಮ್ಮ ಎಲ್ಲರ ಕಡೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ಅವರಿಗೆಲ್ಲ ನಾವು ನಮನ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಚೈನಾದಲ್ಲಿ ಇರ್ತಕ್ಕಂಥ ಎಲ್ಲ ಈ ನಮ್ಮ ಮಿಲಿಟರಿ ಆಡಳಿತಗಳು ನಮ್ಮ ಈ ಒಂದು 20 ಜನದ ಏನು ಗೊತ್ತಾ ಹತರಾಗಿದ್ದಾರೆ, ಹೋರಾಟದಲ್ಲಿ ವೀರಮರಣ ಹೊಂದಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲು ನಮ್ಮ ದೇಶದ ಎಲ್ಲ ಮಿಲಿಟರಿ ಸಿದ್ಧಾಂತ ನಡೆಸಿದೆ. ಅವರಿಗೆ ಯಾವುದೇ ತರಹದಂಥ ಮುಂದೆ ಕ್ಷಮೆ ಇಲ್ಲ. ಇವರ ಬಲಿದಾನ ಖಾಲಿ ಹೋಗೋದಿಲ್ಲ. ಇವರ ಬಲಿದಾನ ದೊಡ್ಡ ಪ್ರಮಾಣದಲ್ಲಿ ನಾವು ಹಿಂದೆ ತೀರಿಸ್ಕೊಳ್ತೇವೆ ಅಂತೇಳಿ ನಾವು ಎಲ್ಲ ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಎಲ್ಲ ಪದಾಧಿಕಾರಿಗಳು ಇವತ್ತು ಪ್ರಮಾಣ ಮಾಡ್ತೇವೆ. ಮತ್ತು ನಾವೆಲ್ಲ ದೇಶದ ಜೊತೆಗಿದ್ದೀವಿ, ಮಿಲಿಟರಿ ಆಡಳಿತದ ಜೊತೆಗೆ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಡಿ ವೀರೇಶ್ ಕುಮಾರ್, ಜೆ ಮುನಿಸ್ವಾಮಿ, ಶಿವರಾಜ್ ಮಡಿವಾಳ್, ಮನೋಜ್, ರಾಕೇಶ್, ರಾಘವೇಂದ್ರ ಯಾದವ್, ಮಾರುತಿ ಬಡಗೇರ ಸೇರಿದಂತೆ ಅನೇಕರಿದ್ದರು. ಭಾರತ ಚೀನಾ ಗಡಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಕರ್ನಾಟಕ ರಕ್ಷಣಾ ಸೇನೆಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಭಾರತ ಚೀನಾ ಗಡಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಕರ್ನಾಟಕ ರಕ್ಷಣಾ ಸೇನೆಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮೇಣದ ಬತ್ತಿ ಹಿಡಿದು ಹುತಾತ್ಮ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಕಾರ್ಯಕರ್ತರು ಶತ್ರು ರಾಷ್ಟ್ರ ಚೀನಾದ ಉತ್ಪನ್ನಗಳನ್ನು ದೇಶದಲ್ಲಿ ಮಾರಾಟವನ್ನು ನಿಷೇಧಿಸಬೇಕು, ಚೀನಾದ ಕುತಂತ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. अमर रहे अमर रहे वीर जवान अमर रहे अमर रहे अमर रहे वीर जवान अमर रहे अमर रहे अमर रहे वीर जवान अमर रहे भारत माता की वंदे मातरम वंदे मातरम भारत माता की वीर जवान अमर रहे अमर रहे अमर रहे वीर जवान अमर रहे भारत माता की वंदे मातरम वंदे मातरम वंदे मातरम भारतीय सैनिकರಿಗೆ ಭಾರತೀಯ ಸೈನಿಕರಿಗೆ ಭಾರತೀಯ ಸೈನಿಕರಿಗೆ ಭಾರತೀಯ ಸೈನಿಕರಿಗೆ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕಿ ಭಾರತೀಯ ಸೈನಿಕರಿಗೆ ಭಾರತೀಯ ಸೈನಿಕರಿಗೆ. ಚೀನಾ ನಡುವೆ ಸೋಮವಾರ ರಾತ್ರಿ ಆಕಸ್ಮಿಕ ಯುದ್ಧ ಆಯಿತು. ಚೀನಾ ಸುಮಾರು 300 ಸೈನಿಕರೊಂದಿಗೆ ಭಾರತದ 50 ಸೈನಿಕರ ಮೇಲೆ ಆಕಸ್ಮಿಕವಾಗಿ ದಾಳಿ ಮಾಡಿರೋದ್ರಿಂದ ನಮ್ಮ ಭಾರತ ದೇಶದ 20 ಸೈನಿಕರು ಹುತಾತ್ಮರಾಗಿದ್ದಾರೆ. ಅವರಿಗೆ ನಾವು ನಮನ ಮತ್ತು ಭಾವನಾಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇವೆ. ಹಾಗೂ ನಮ್ಮ ಭಾರತ ದೇಶ ಯಾವ ದೇಶದ ಮೇಲೇನು ಯುದ್ಧ ಸಾರಲ್ಲ, ಆದರೆ ಈ ಸಲ ಅವರೇ ಯುದ್ಧವನ್ನು ಪ್ರಾರಂಭಿಸಿದಾದ ಈ ಸಲ ಅವ್ರ ಮೇಲೆ ಯುದ್ಧ ಮಾಡಬೇಕಂತೇಳಿ ನಮ್ಮೆಲ್ಲರ ಒಂದು ಮನವಿ. ಆಮೇಲೆ ಅಲ್ಲಿ ಹುತಾತ್ಮರಾದಂಥ ಪ್ರತಿಯೊಬ್ಬರಿಗೂ ಸರ್ಕಾರದ ಕಡೆಯಿಂದ ಆದಷ್ಟು ನೆರವನ್ನು ಒದಗಿಸಬೇಕಂತ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಅಲ್ಲಿ ಚೀನಾದವರ ಹತ್ರ ಒಬ್ಬರ ಕಮಾಂಡರ್ ಅಲ್ಲಿ ಅವರು ನಮ್ಮ ಭಾರತ ದೇಶದ ಒಬ್ಬ ಕಮಾಂಡರಿಂದ ಅವರು ಯುದ್ಧ ಆದಾಗ ಅಲ್ಲಿ ಒಬ್ಬರು ಕಮಾಂಡರನ್ನು ಅಲ್ಲಿ ಅವರು ತೀರ್ಕೊಂಡಿರ್ತಾರೆ. ಅಲ್ಲಿ ಅದು CNI ಮತ್ತು ವರದಿಯಲ್ಲೂ ಸಲ್ಲಿಸಿದ್ದಾರೆ ಮಂಗಳವಾರ ರಾತ್ರಿ. ಅದು ಇನ್ನೂ ವರದಿಯನ್ನು ಜಾರಿ ಆಗಿಲ್ಲ ಅಂದ್ಕೊಂತೀನಿ. ಅವರಲ್ಲಿಯೂ ಸಹ 43 ಜನ ಯೋಧರು ಸತ್ತು ಹೋಗಿದ್ದಾದ ಮತ್ತು ಇನ್ನೂ ಅತಿ ಹೆಚ್ಚಾಗಿದ್ದಾದ. ಚೀನಾ ತನ್ನ ಮರಣದ ಪ್ರಮಾಣವನ್ನು ಎಲ್ಲಿ ತೋರಿಸುತ್ತಿಲ್ಲ, ಭಾರತದ ಒಂದೇ ಇಲ್ಲಿ ನಮ್ಮ ತೋರ್ಸಕತ್ತರ ಹೊರತಾಗಿ ಅವ್ರದ್ದು ಆದಂತಹ ಪ್ರಾಣದ ಹಾನಿ ಬಗ್ಗೆ ಅವ್ರು ಎಲ್ಲಾದರೂ ತೋರಿಸುತ್ತಿಲ್ಲ. ನಮಗಿಂತ ಅವರಿಗೆ ಹೆಚ್ಚು ಹಾನಿಯಾಗಿದ್ದಾದ. ಭಾರತ ದೇಶ ಮೇಲೆ ಯಾರೇ ದಾಳಿ ಮಾಡಲಿ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಸಾದಿಕ್ ಖಾನ್, ಸದಸ್ಯರಾದ ಸುಭಾಷ್, ನವೀನ್, ಸಂತೋಷ್ ಆಲ್ಕೋಡ್, ಅಫ್ಸರ್ ನವೀದ್, ಸಲ್ಮಾನ್, ಸುರೇಶ್ ಸೇರಿದಂತೆ ಸಂಘಟನೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಮಾಸ್ಕ್ ದಿನಾಚರಣೆ ಅಂಗವಾಗಿ ರೇಸ್ ಶಾಲಾ ವಿದ್ಯಾರ್ಥಿಗಳಿಂದ ಬೀದಿ ನಾಟಕ ಮೂಲಕ ಕೊರೋನಾ ಜಾಗೃತಿ ಮೂಡಿಸಲಾಯಿತು. ಮಾಸ್ಕ್ ದಿನಾಚರಣೆ ಅಂಗವಾಗಿ ರೇಸ್ ಶಾಲಾ ವಿದ್ಯಾರ್ಥಿಗಳಿಂದ ಬೀದಿ ನಾಟಕದ ಮೂಲಕ ಕೊರೋನಾ ಜಾಗೃತಿ ಮೂಡಿಸಲಾಯಿತು. ನಗರದ ವಾಸವಿ ನಗರದ ಬಸ್ ನಿಲ್ದಾಣದಲ್ಲಿ ಮೂಕಾಭಿನಯ ಪಾತ್ರ ಪ್ರದರ್ಶಿಸುವ ಮೂಲಕ ಅರಿವು ಮೂಡಿಸಲಾಯಿತು.
ವರ್ಕ್ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಟೀಚರ್. ನಾವು ಎಲ್ಲರೂ ನಮ್ಮ ಸ್ಟಾಫ್ ಮೆಂಬರ್ಸ್ ನಾವೆಲ್ಲರೂ ಟೀಚರ್ಸ್ ಎಲ್ಲ ಸೇರಿ ಪಬ್ಲಿಕ್ಸ್ಗೆ ಇದು ಕೊರೋನಾ ಬಗ್ಗೆ ಒಂದು ಮೆಸೇಜ್ ಕೊಡೋಣ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇಂದ ಇವತ್ತೊಂದು ಮೈಮ್ ಶೋನ ನಾವಿಲ್ಲಿ ಪ್ಲೇ ಮಾಡಿದ್ವಿ. ಈ ಮೈಮ್ ಶೋದು ಮೇನ್ ಇಂಟೆನ್ಷನ್ ಏನಂದ್ರೆ, ನಾವು ಅಬ್ಸರ್ವ್ ಮಾಡ್ದಂಗೆ ಲಾಕ್ಡೌನ್ ತೆಗ್ದಾಗಿಂದ ಜನಗಳು ಬಹಳ ರಿಲ್ಯಾಕ್ಸೇಷನ್ ತಗೊಂಡ್ಬಿಟ್ಟು ಯಾವ್ದನ್ನು ಅರ್ಥ ಮಾಡ್ಕೊಳ್ತೀರಾ, ನಾವ್ ಇಷ್ಟು ದಿವಸ ಏನನ್ನ ಫಾಲೋ ಮಾಡ್ತಾ ಬಂದಿದ್ವಿ ಅದನ್ನೆಲ್ಲ ಗಾಳಿಗೆ ತೂರಿ ಯಾವ ರೂಲ್ಸ್ ಫಾಲೋ ಮಾಡ್ತೀರಾ, ಮಾಸ್ಕ್ ಇಲ್ದಿರಾ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ದಿರಾ ಜನಗಳು ಓಡಾಡ್ತಾ ಇಲ್ಲಿ ರಾಯಚೂರಿನಲ್ಲೂ ಕೂಡ ಬಹಳಷ್ಟು ಕೇಸಸ್ಗಳನ್ನ ಜಾಸ್ತಿ ಬೆಳೆಯೋಗೆ ಒಂದ್ ರೀತಿ ಕಾರಣ ಆಯ್ತು. ಸೊ ಇದನ್ನೆಲ್ಲ ನಾವು ನೋಡಿದಾಗ ನಾವು ಅದಕ್ಕೆ ಜನಗಳಲ್ಲಿ ಯಾಕೆ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬಾರ್ದು ಅನ್ನೋದಕ್ಕೆ ನಾವು ಇಲ್ಲೊಂದು ಮೈಮ್ ಶೋನ ಮಾಡಿದ್ವಿ. ಸೊ ನಮ್ದು ಉದ್ದೇಶ ಏನು ಅಂದ್ರೆ, ನಾವು ಯಾರು ಪೊಲೀಸ್ ಅವ್ರಿಗೆ ವೇಟ್ ಮಾಡೋದು ಬೇಡ ಅಥವಾ ಗವರ್ನಮೆಂಟ್ ಆರ್ಡರ್ಸ್ ಬರೋ ತನಕ ನಾವು ವೇಟ್ ಮಾಡೋದು ಬೇಡ. ಆ ಅವೇರ್ನೆಸ್ ನಮ್ಮಲ್ಲಿ ಹುಟ್ಕೊಳ್ಳಿ ಅಂತ ನಾವು ಹೇಳೋದು. ಅದು ಅವೇರ್ನೆಸ್ ನಮ್ಮಗಳಲ್ಲಿ ಪರ್ಸನಲ್ ಆಗಿ ಪ್ರತಿಯೊಬ್ಬ ಇಂಡಿವಿಜುವಲ್ ಇದ್ರೆ ಮಾತ್ರ ನಾವು ಸೊಸೈಟಿನ ಈ ಕೊರೋನಾ ವೈರಸ್ ಇಂದ ಕಾಪಾಡಕ್ ಸಾಧ್ಯ. ಒಬ್ಬ ಪೊಲೀಸ್ ಆಗ್ಲಿ, ಒಬ್ಬ ಡಾಕ್ಟರ್ ಆಗ್ಲಿ, ಅಥವಾ ಒಬ್ಬ ನಮ್ಮ DC ಅವರಾಗ್ಲಿ, SP ಅವರಾಗ್ಲಿ, ಅವ್ರು ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಅವರು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದಾರೆ. ಬಟ್ ಇನ್ನ ಉಳಿದಿದ್ದು ನಮ್ಮ ಕೈನಲ್ಲಿದೆ ಇವಾಗ. ಸೊ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅದು ಅಂತ ನಾ ಹೇಳ್ತೀನಿ. ಆದಷ್ಟು ದಯವಿಟ್ಟು ಮಕ್ಕಳನ್ನಾಗ್ಲಿ, ವಯಸ್ಸಾದವ್ರನ್ನಾಗ್ಲಿ, ಅಥವಾ ಅವರೇ ಅಂತಲ್ಲ ನಾವುಗಳಾದ್ರೂ ಅಷ್ಟೇ ಅನಾವಶ್ಯಕವಾಗಿ ಹೊರಗಡೆ ಬರೋದಾಗ್ಲಿ ಅಥವಾ ನಾವು ಪಬ್ಲಿಕ್ ಕಾಂಟ್ಯಾಕ್ಟ್ ಅಲ್ಲಿ ಬರೋದಾಗ್ಲಿ ಅಂತವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋಣ. ಅನಿವಾರ್ಯ ಪರಿಸ್ಥಿತಿ ನಮಗೆ ನಮ್ಮ ವರ್ಕ್ಗಳಿಗೆ ಅಂದ್ರೆ ನಮ್ಮ ಪ್ರೊಫೆಷನ್ಗೆಲ್ಲ ನಾವು ಹೋಗ್ಲೇಬೇಕಾಗತ್ತೆ. ಸೊ ಅಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಿಕಾಷನ್ಸ್ ನ ತಗೊಂಡು ನಾವು ನಮ್ಮ ಕೆಲಸಗಳಿಗೆ ತೆರಳಬಹುದು ಅಷ್ಟೇ. ಬಟ್ ದಯವಿಟ್ಟು ಯಾರು ಪೊಲೀಸ್ ಅವ್ರು ಏನು ಮಾಡ್ತಾ ಇಲ್ಲ, ಡಾಕ್ಟರ್ಸ್ ಯಾರು ಏನು ಮಾಡ್ತಾ ಇಲ್ಲ, SP ಅವ್ರು ಏನೇ ಆಕ್ಷನ್ ತಗೋತಾ ಇಲ್ಲ, ಆತರ ನಾವ್ ಏನು ಯೋಚನೆ ಮಾಡೋದು ಬೇಡ. ನಾವು ನಮ್ಮ ಕಡೆಯಿಂದ ಏನ್ ಮಾಡ್ತಾ ಇದೀವಿ ಅದನ್ನ ಫಸ್ಟ್ ಯೋಚನೆ ಮಾಡೋಣ. ಸೊ ನಮ್ಮ ಕಡೆ ಪ್ರತಿಯೊಬ್ಬರ ಇಂಡಿವಿಜುವಲ್ ಡ್ಯೂಟಿ ಇದು, ರೆಸ್ಪಾನ್ಸಿಬಿಲಿಟಿ ಇದು. ಸೊ ಆದಷ್ಟು ನಾವು ಈ ಅವೇರ್ನೆಸ್ ಅನ್ನ ನಮ್ಮಲ್ಲಿ ಬೆಳೆಸ್ಕೊಂಡು ಶಾಲೆಯ ಮುಖ್ಯೋಪಾಧ್ಯಾಯಿನಿ ವಿ ಪರಿಮಳ ರೆಡ್ಡಿ ನೇತೃತ್ವದಲ್ಲಿ ಶಾಲೆ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಾಲೆಯ ಆಡಳಿತ ಮಂಡಳಿ ಸದಸ್ಯ GR ಲಕ್ಷ್ಮಿ ಸೇರಿದಂತೆ ಪೊಲೀಸರು, ಸಿಬ್ಬಂದಿಗಳು ಭಾಗವಹಿಸಿದ್ದರು. ಲಡಾಖ್ ಗಾಲ್ವಾನ್ ಕಣಿವೆಯಲ್ಲಿ ಭಾರತದ 20 ಜನ ಸೈನಿಕರು ವೀರಮರಣ ಹೊಂದಿದ್ದರಿಂದ ಯುವ ಕಾಂಗ್ರೆಸ್ನಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಲಡಾಖ್ ಗಾಲ್ವಾನ್ ಕಣಿವೆಯಲ್ಲಿ ಭಾರತದ 20 ಜನ ಸೈನಿಕರು ವೀರಮರಣ ಹೊಂದಿದ್ದರಿಂದ ಯುವ ಕಾಂಗ್ರೆಸ್ನಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಸೇರಿದ ಕಾರ್ಯಕರ್ತರು ಮೇಣದ ಬತ್ತಿ ಹಿಡಿದು ಹುತಾತ್ಮ ಸೈನಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. Strong and solidarity with the sons of India who lost their lives protecting and motherland in the going Indo-China phase of the Galwan Valley in Ladakh. We owe our immense gratitude to the Indian Army for their selfless service. We salute the families of fallen Maitris and hold them in prayer. We strongly urge Central Government of India to uphold our national sovereignty and hold China accountable for their action. The blood of our Shahid Jawans shall give in vain. Jai Hind. Jai Hind. Jai Hind. Jai Hind. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸೈಯದ್ ಉಮರ್ ಫಾರೂಕ್, ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅದಿಲ್ ಚೌಧರಿ, ಶ್ರವಣ್ ಕುಮಾರ್, ರವಿ, MD ರಫೀಕ್, MD ಗೌಸ್, ಜಾಕೀರ್, ತನ್ವೀರ್, ಅಬ್ದುಲ್ ಕಲೀಂ, ಬಾಬಾ, ಅಕ್ಬರ್ ಅಮೀರ್, ಮನನ್, ಗೋಪಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೊರೋನಾ ಸೋಂಕು ನಿಯಂತ್ರಿಸಲು ರೂಪಿಸಿರುವ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಸೋಂಕಿತರು ಕ್ವಾರಂಟೈನ್ ಕೇಂದ್ರದಲ್ಲಿ ಇರದೆ ಸಂಚರಿಸುತ್ತಿರುವ ಇಬ್ಬರ ಮೇಲೆ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೊರೋನಾ ಸೋಂಕು ನಿಯಂತ್ರಿಸಲು ರೂಪಿಸಿರುವ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಸೋಂಕಿತರು ಕ್ವಾರಂಟೈನ್ ಕೇಂದ್ರದಲ್ಲಿ ಇರದೆ ಸಂಚರಿಸುತ್ತಿರುವ ಇಬ್ಬರ ಮೇಲೆ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನಗರದ ಅರಬ್ ಮೊಹಲ್ಲಾದಲ್ಲಿ ಕ್ವಾರಂಟೈನ್ ನಿಯಮ ಉಲ್ಲಂಘನೆ ಮಾಡಿದ ಆರೋಪದ ಮೇಲೆ ಸದರ್ ಬಜಾರ್ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೋವಿಡ್ ಸೋಂಕಿತ ವ್ಯಕ್ತಿಯೊಬ್ಬರು ಕ್ವಾರಂಟೈನ್ನಲ್ಲಿ ಇರದೆ ಸಾರ್ವಜನಿಕವಾಗಿ ತಿರುಗಾಡುತ್ತಿರುವುದನ್ನು ಸ್ಯಾಟಲೈಟ್ ಮುಖಾಂತರ ಗೂಗಲ್ ಲೈವ್ ಆಧಾರದ ಮೇಲೆ
ಮೊಬೈಲ್ ಲೊಕೇಶನ್ ಪತ್ತೆ ಹಚ್ಚಿದ್ದಾರೆ. ಆದರೆ ಸೋಂಕಿತ ವ್ಯಕ್ತಿ ಜೂನ್ 14ರಿಂದ 18ರವರೆಗೆ ಮನೆಯಲ್ಲಿ ಇರದೆ ಹೊರಗಡೆ ಸಂಚರಿಸಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿರುವುದು ಆರೋಪದ ಮೇಲೆ ಪಿಎಸ್ಐ ಮಂಜುನಾಥ್ ಇವರು ಆರೋಪ ವಿರುದ್ಧ 188, 269, 270, 271 ಐಪಿಸಿ ಅನ್ವಯ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಲಿಂಗಸೂಗೂರು ತಾಲೂಕಿನ ಚಿತ್ತಾಪುರ ಗ್ರಾಮದ ಕ್ವಾರಂಟೈನ್ ಕೇಂದ್ರದಲ್ಲಿದ್ದ ವ್ಯಕ್ತಿ ಕೇಂದ್ರದಲ್ಲಿ ಉಳಿಯದೆ ಸಾರ್ವಜನಿಕವಾಗಿ ಸಂಚರಿಸುತ್ತಿದ್ದ ದೂರಿನ ಮೇರೆಗೆ ಲಿಂಗಸೂಗೂರು ಪೊಲೀಸರು ದೂರು ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಚಿತ್ತಾಪುರ ಸರ್ಕಾರಿ ಪ್ರೌಢಶಾಲೆಯ ಕ್ವಾರಂಟೈನ್ ಕೇಂದ್ರದಲ್ಲಿದ್ದ ವ್ಯಕ್ತಿ ಕೇಂದ್ರ ಬಿಟ್ಟು ಹೊರಗಡೆ ಸಂಚರಿಸುತ್ತಿರುವುದಾಗಿ ಮುಖ್ಯ ಪೇದೆ ನೀಡಿದ ಮಾಹಿತಿ ಆಧರಿಸಿ ದೂರು ದಾಖಲಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಹುಲ್ ಗಾಂಧಿ ಹುಟ್ಟುಹಬ್ಬ ಆಚರಣೆ. ಬೋಸರಾಜು ಫೌಂಡೇಶನ್ನಿಂದ ವಿವಿಧೆಡೆ ಆಹಾರ ಕಿಟ್ ವಿತರಣೆ. ಅನಾಥ ಮಕ್ಕಳ ಶಾಲೆಯಲ್ಲಿ ಅನ್ನ ಸಂತರ್ಪಣೆ. ಹುತಾತ್ಮರಾದ ವೀರ ಯೋಧರಿಗೆ ಮೇಣಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿದ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು. ಹುತಾತ್ಮ ಸೈನಿಕರಿಗೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ಶ್ರದ್ಧಾಂಜಲಿ. ಚೀನಾ ವಸ್ತು ನಿಷೇಧಿಸಲು ಒತ್ತಾಯ. ಚೀನಾ ಉತ್ಪಾದಿತ ವಸ್ತುಗಳ ನಿಷೇಧಿಸಲು ಆಗ್ರಹಿಸಿ ಯೋಧರಿಗೆ ಕರ್ನಾಟಕ ರಕ್ಷಣಾ ಸೇನೆ ಸಂತಾಪ. ಮಾಸ್ಕ್ ದಿನಾಚರಣೆ. ರೇಸ್ ಶಾಲೆಯಿಂದ ಬೀದಿ ನಾಟಕ ಪ್ರದರ್ಶಿಸಿ ಜಾಗೃತಿ. ಹುತಾತ್ಮರಾದ ವೀರ ಯೋಧರಿಗೆ ಮೇಣದ ಬತ್ತಿ ಹಚ್ಚಿ ಯುವ ಕಾಂಗ್ರೆಸ್ನಿಂದ ಶ್ರದ್ಧಾಂಜಲಿ. ಮತ್ತು ಕ್ವಾರಂಟೈನ್ ನಿಯಮ ಉಲ್ಲಂಘನೆ, ಇಬ್ಬರ ವಿರುದ್ಧ ಪ್ರಕರಣ ದಾಖಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕವಾಗಲು ಕಾರಣೀಭೂತರಾದ ನಗರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಪಕ್ಷದ ಎಲ್ಲ ಮುಖಂಡರಿಗೆ ಹಾಗೂ ಪರೋಕ್ಷ ಅಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು. ಅಭಿನಂದನೆ ಸಲ್ಲಿಸುತ್ತಿರುವವರು ಯಾಪ್ಚೆಟ್ಟು ಗೋಪಾಲ್ ರೆಡ್ಡಿ, ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಸನ್ಮಾನ್ಯ ಶ್ರೀ ಅಶೋಕ್ ಗಸ್ತಿ ರವರು ರಾಜ್ಯಸಭೆಗೆ ಕರ್ನಾಟಕದಿಂದ ಸಂಸದರಾಗಿ ಆಯ್ಕೆಗೊಂಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಭಿನಂದನೆ ಕೋರುವವರು ಶ್ರೀ ದುರ್ಗೇಶ್ ನಿಜಾಮ್ಕರ್, ಬಿಜೆಪಿ ಯುವ ಮುಖಂಡರು, ರಾಯಚೂರು. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited, first floor, SGM Complex, opposite Zamia Masjid, Jail Road, Raichur. The next gen preschool. Eurokids, India's next gen preschool, making learning fun. Baldwin Co-Education School, affiliated to ICSC, Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು.